ಹಾಯ್ ಗುರು ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನ್ಯೂಜಿಲೆಂಡ್ ವುಮೆನ್ಸ್ ಕ್ಯಾಪ್ಟನ್ ಆದ ಆಲ್ರೌಂಡರ್ ಅಮೆಲಿ ಕೇರ್ ಅವರ ಅದ್ಭುತ ಪ್ರದರ್ಶನದಿಂದ 347 ರನ್ನ ಚೇಸ್ ಮಾಡಿದ ನ್ಯೂಜಿಲೆಂಡ್ ತಂಡ. ಇವರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು ಅಂದ್ರೆ, ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರೆ ಇನ್ನೊಂದು ಕಡೆ ರನ್ಗಳ ಮಳೆನೇ ಹರಿಸಿದ್ರು. ಬೌಂಡರಿ ಸಿಕ್ಸ್ ಗಳ ಮೂಲಕ ಅಮೆಲಿ ಕೇರ್ ಅವರು ಈ ವರ್ಷದಲ್ಲಿ ಒಡಿಐ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರನ್ ಚೇಸ್ ಮಾಡಿದ ತಂಡ ನ್ಯೂಜಿಲೆಂಡ್ ತಂಡ ಆಗಿದೆ. ಹೌದು, ಅಮೆಲಿ ಕೇರ್ ಅವರ ಅದ್ಭುತ ಬ್ಯಾಟಿಂಗ್ ಇಂದ ಗೆದ್ದಿದ್ದಾರೆ. ನ್ಯೂಜಿಲೆಂಡ್ ಅವರ ಕ್ಯಾಪ್ಟನ್ಸಿ ಆಟ ಕೂಡ ತೋರಿಸಿಕೊಂಡಿದ್ದಾರೆ ಅಮೆಲಿ ಕೇರ್ ಅವರು. ಕೊನೆ ಓವರ್ ಅಲ್ಲಿ 6 ಬಾಲ್ಗೆ 11 ರನ್ ಬೇಕಾಗಿತ್ತು. ಆ ಟೈಮ್ ಅಲ್ಲಿ ಫಸ್ಟ್ 4 ಬಾಲ್ ಅಲ್ಲಿ 12 ರನ್ ಸಿಡಿಸಿ ತನ್ನ ಟೀಮ್ ನ ಗೆಲ್ಲಿಸ್ತಾರೆ ಅಮೆಲಿ ಕೇರ್ ಅವರು. 347 ರನ್ ಟಾರ್ಗೆಟ್ ನ 49.4 ಓವರ್ ಅಲ್ಲಿ ಫಿನಿಶಿಂಗ್ ಟಚ್ ನ ಕೊಡ್ತಾರೆ. 350 ರನ್ ಹೊಡೆದು 8 ವಿಕೆಟ್ ಗೆ 2 ವಿಕೆಟ್ ಗಳ ಭರ್ಜರಿ ಜಯ ಗಳಿಸುತ್ತೆ ನ್ಯೂಜಿಲೆಂಡ್ ತಂಡ. ಈ ಮ್ಯಾಚ್ ಅಲ್ಲಿ ಅಮೆಲಿ ಕೇರ್ ಅವರ ಇಂಡಿವಿಜುವಲ್ ಸ್ಕೋರ್ ಬಂದ್ಬಿಟ್ಟು 139 ಬಾಲಿಗೆ 179 ರನ್ ಹೊಡೆದಿರೋದು. ಇದರಲ್ಲಿ 23 ಬೌಂಡ್ರಿ ಕೂಡ ಬಂದಿರುತ್ತೆ, ಹಾಗೆ 1 ಸಿಕ್ಸ್ ಕೂಡ ಬಂದಿದೆ. 23 ಬೌಂಡ್ರಿ ಅಂದ್ರೆ ಅವ್ರ ಬೌಲರ್ ಯಾವ ರೀತಿ ಬಾಲ್ ಹಾಕಿದ್ರು ಅದೇ ರೀತಿ ಬ್ಯಾಟ್ ನ ಬೀಸ್ತಿರೋದು ಅಮೆಲಿ ಕೇರ್ ಅವರು. ಹಾಗಾಗಿ 23 ಬೌಂಡ್ರಿ ಬಂದಿದೆ ಇವ್ರ ಬ್ಯಾಟ್ ಇಂದ. ಇವ್ರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 128 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು ಅಮೆಲಿ ಕೇರ್ ಅವರು. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.